ನ್ಯೂಸ್ ಅವರ್ಗೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಇವತ್ತು ನಾವು ನ್ಯೂಸ್ ಅವರ್ನಲ್ಲಿ ಒಡಕಿನ ಮಾತೇಕೆ ಈ ಟೈಟಲ್ನಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಯಾಕೆ ಅಂದರೆ ಉಮೇಶ್ ಕತ್ತಿಯವರು ಮತ್ತೆ ಪ್ರತ್ಯೇಕ ಉತ್ತರ ಕರ್ನಾಟಕದ ಮಾತಾಡ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ಸ್ವತಃ BJP ಸರ್ಕಾರ ಇದ್ದಾಗ ಅವರೇ ಮಂತ್ರಿ ಆಗಿದ್ದಾಗಲೂ ಕೂಡ ಪ್ರತ್ಯೇಕ ಉತ್ತರ ಕರ್ನಾಟಕದ ಮಾತನಾಡಿದರು. ಈಗ ಮತ್ತೆ ಉಮೇಶ್ ಕತ್ತಿಯವರು ಪ್ರತ್ಯೇಕ ಉತ್ತರ ಕರ್ನಾಟಕ ಬೇಕು, ನನ್ನ ಹೋರಾಟ ಅಚಲ ಅಂತ 2 ದಿನದಲ್ಲಿ 2ನೇ ಬಾರಿ ಹೇಳಿದ್ದಾರೆ. ಆ ಚರ್ಚೆ ಯಾಕೆ ಆರಂಭ ಆಯಿತು, ಈಗ ಸಂದರ್ಭ ಏನು, ಇವೆಲ್ಲವನ್ನು ಕೂಡ ಇಟ್ಕೊಂಡು ಉತ್ತರ ಕರ್ನಾಟಕಕ್ಕೆ ನಿಜಕ್ಕೂ ಆಗಿರುವಂಥ ಅನ್ಯಾಯ ಏನು, ಈ ಎಲ್ಲ ವಿಚಾರಗಳನ್ನು ಕೂಡ ಚರ್ಚೆ ಮಾಡೋಣ. ಎಸ್, ಇವತ್ತು ನಾವು ಚರ್ಚೆಯನ್ನು ಆರಂಭ ಮಾಡ್ತಿದ್ದೇವೆ. ಆದರೆ 2 ದಿನದ ಹಿಂದೆ ಮುಖ್ಯಮಂತ್ರಿಯವರು ಬೆಳಗಾವಿಗೆ ಹೋಗಿದ್ರು. ಅಲ್ಲೊಂದು ಹೇಳಿಕೆಯನ್ನು ಕೊಟ್ಟರು, ರಾಜ್ಯಕ್ಕೆ 2ನೇ ರಾಜಧಾನಿ ಅಗತ್ಯ ಇಲ್ಲ, ಬೆಳಗಾವಿಯನ್ನು 2ನೇ ರಾಜಧಾನಿ ಮಾಡೋದಿಲ್ಲ ಅಂತ. ಅದ್ರ ಬೆನ್ನಲ್ಲೇ ಉಮೇಶ್ ಕತ್ತಿಯವರು ಕೂಡ ಈ ಪ್ರತಿಕ್ರಿಯೆಯನ್ನು ಕೊಟ್ಟರು. CM ಹೇಳಿದ್ದೇನು, ಉಮೇಶ್ ಕತ್ತಿಯವರು ಪ್ರತಿಕ್ರಿಯೆ ಕೊಟ್ಟಿದ್ದೇನು ನೋಡೋಣ. ಎರಡನೇ ರಾಜ್ಯ ಮೂರನೇ ರಾಜ್ಯ ಅಂತ ಮಾಡಕ್ಕಾಗಲ್ಲ. ಒಂದೇ ರಾಜ್ಯ ಇರಬೇಕು, ರಾಜಧಾನಿ ಇರಬೇಕು. 2 ರಾಜಧಾನಿಗಳು 2 ರಾಜ್ಯ ಮಾಡಕ್ ಬರಲ್ಲ. ಯಾಕಂದ್ರೆ ನಾವೆಲ್ಲ ಸುಳ್ಳು ಹೇಳ್ಬಿಟ್ಟು ಹೋಗಂತ ಇಲ್ಲೆಲ್ಲ ಬಂದು ಅವ್ರು ಕೇಳಿದ್ರು ಅಂತೇಳಿ ನಾವು ಸುಳ್ಳು ಹೇಳ್ಬಿಟ್ಟು ಹೋದ್ರೆ ನಿಮ್ಗೆ ನಾಳೆ ಮತ್ತೆ ಬರ್ಬೇಕಲ್ಲ ಈ ಕಡೆಗೆ ನಾವು. ಅದರಿಂದ ವಿಶೇಷ ಅನುದಾನ ಕೊಡ್ಲಿಕ್ಕೆ ಮಾಡ್ತೇವೆ. ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ ಹಳೆ, ಇವತ್ತಿನ ಗುಲ್ಬರ್ಗ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ ಹಿಡ್ಕೊಂಡು ಕೇಳ್ತಾ ಇದ್ವಿ. ಉದ್ದೇಶ ಬೆಳಗಾವಿ, ಕಾರವಾರ, ನಮ್ಮ ಹಳೆ ತುಂಗಭದ್ರಾ ಈಚೆ ಇದು ಪ್ರತ್ಯೇಕ ರಾಜ್ಯನ ಕೇಳ್ತಾ ಇದ್ದೀವಿ. ಕೇಳೋದ್ ಕಾರಣ, ಸಫಲವಾದ ಕಾರಣಗಳು ಕೊಟ್ಟಿದ್ದೀನಿ. ಇದು ಸರಿ ಮಾಡಿದ್ರೆ ನೀವು ಸಾಹಿತಿಗಳೆಲ್ಲ ಕೂಡಿ ಸರಿ ಮಾಡಿದ್ರೆ ನಂದೇನು ಇರೋದಿಲ್ಲ. ನೀವು ಸಾಹಿತಿಗಳು, ಕವಿಗಳು, ನಾನು ನಿಮ್ಗೆ ನೀವು ಕರ್ನಾಟಕದ ಬೆಳವಣಿಗೆ ಪರಿಕಲ್ಪನೆ ಇಟ್ಕೊಂಡು ಮಾತಾಡಿ ನಂದೇನು ತೊಂದರೆ ಇಲ್ಲ. ಕನ್ನಡದ ಬಗ್ಗೆ ಮಾತಾಡಿದ ಕನ್ನಡ ವಿರೋಧಿ ಅಲ್ಲ. ಇದು ಉತ್ತರ ಕರ್ನಾಟಕನೇ ಕೇಳ್ತಾ ಇರೋದು. ನಾವು ಕನ್ನಡ ಭಾಷೆ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ನಾವು ಅಚ್ಚು ಕನ್ನಡ ಮಾತಾಡುವಂಥ ಗಂಡು ಮೆಟ್ಟಿನ ಸ್ಥಳದಲ್ಲಿ ಹುಟ್ಟಿ ಬಂದವರು. ಕನ್ನಡ ಬಿಟ್ಟು ನಮಗೆ ಅವ್ರು ತಮಿಳು ತೆಲುಗು ಕೂಡಿಸಿ ಮಾತಾಡ್ತಾರೆ, ನಾವು ಕನ್ನಡ ಗಟ್ಟಿಬಿಟ್ಟು ಮಾತಾಡ್ತೀವಿ. ಹಾಗಾಗಿ ನಾವು ಕನ್ನಡಿಗರು. ಆ ಪ್ರಶ್ನೆ ಬೇರೆ. ಅದು ನೀವು ಯಾವ್ದು ಹತ್ಬೇಡ್ರಿ. ಅವ್ರು ಪೂರಾ ಕನ್ನಡ ಸಂಹಿತಾಗ ಅವ್ನು ಕನ್ನಡ ಮಾತಾಡಿದ್ರೆ ನೀವು ಹೇಳ್ತಾ ಕೇಳ್ತಾರೆ. ಕುಲಕರ್ಣಿ ಬೆಂಗಳೂರಾಗಿದ್ದ ಕುಲಕರ್ಣಿ ಸಂಹಿತಾಗ ಕನ್ನಡ ಮಾತಾಡಿದ್ರೆ ನೀವು ಸಾಷ್ಟಾಂಗ ಹಾಕ್ತಾನೆ. ಅವ್ನು ನಡು ಒಂದು ತಮಿಳು ಮಾತಾಡ್ತಾನು, ತಮಿಳು ತೆಲುಗು ಮಾತಾಡ್ತಾನು, ನಾವು ಮಾತ್ರ ಕನ್ನಡ ಮಾತಾಡ್ತಾನೆ. ನಾ ಯಾರು ಕೇಳಕ್ ಹೋಗಿಲ್ಲ, ಕೇಳಕ್ ಹೋಗಿಲ್ಲ. ಅವ್ರು ತಮ್ಮದೇ ಆದ ರೀತಿಗಳು. ನಾನು ಇಲ್ಲಿ ಕೇಳಿ, ನಾನು ನನ್ನದೇ ಆದಂತ ಪರಿಕಲ್ಪನೆ. ರಾಜ್ಯದ ಜನ ನನ್ನನ್ನು 25 ವರ್ಷ ಶಾಸಕರು ಮಾಡಿ ಕಳೆದ 30 ವರ್ಷಗಳಿಂದ ರಾಜಕೀಯವಾಗಿ ಬೆಳೆಸಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿ ಕನಸನ್ನು ನಾನು ಕಂಡಿದ್ದೀನಿ. ಎಸ್, ಈ ವಿಚಾರವನ್ನು ಕುರಿತು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಇವತ್ತು 4 ಪ್ರಮುಖರಿದ್ದಾರೆ. ಮೊದಲನೇದಾಗಿ ಬಸವರಾಜ ರಾಯರೆಡ್ಡಿ ಅವರು, ಮಾಜಿ ಸಚಿವರು. ರಾಯರೆಡ್ಡಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ TA ನಾರಾಯಣಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ. ನಾರಾಯಣಗೌಡ್ರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬೆಳಗಾವಿ ಸ್ಟುಡಿಯೋದಿಂದ ಸಾಮಾಜಿಕ ಕಾರ್ಯಕರ್ತ ಭೀಮಪ್ಪ ಗಡದವರು ನಮ್ಮ ಜೊತೆ ಇದ್ದಾರೆ. ಭೀಮಪ್ಪ ಗಡದವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗುಲ್ಬರ್ಗ ಸ್ಟುಡಿಯೋದಿಂದ ಲಕ್ಷ್ಮಣ ದತ್ತಿ, ಹೈದರಾಬಾದ್ ಕರ್ನಾಟಕ ಸಮನ್ವಯ ಹೋರಾಟ ಸಮಿತಿಯ ಪ್ರಮುಖರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಲಕ್ಷ್ಮಣ ದತ್ತಿ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಾನು ಮೊದಲಿಗೆ ರಾಯರೆಡ್ಡಿ ಅವ್ರ ಮೂಲಕ ಆರಂಭ ಮಾಡಲಿಕ್ಕೆ ಇಷ್ಟಪಡ್ತೇನೆ. ರಾಯರೆಡ್ಡಿ ಅವರೇ, ಆಡಳಿತ ಪಕ್ಷದ ಪ್ರತಿನಿಧಿ ನೀವು, ರಾಜ್ಯ ಸರ್ಕಾರದ ಆಡಳಿತ ಪಕ್ಷದ ಪ್ರತಿನಿಧಿ. ಇವತ್ತು ಉಮೇಶ್ ಕತ್ತಿ ಅವರು ಪ್ರತ್ಯೇಕ ರಾಜ್ಯ ಕೇಳ್ತಾ ಇದ್ದಾರೆ. ಸರ್ಕಾರದ ಪ್ರತಿನಿಧಿ ಅಲ್ಲ, ಆಡಳಿತ ಪಕ್ಷ ಅಂತ, ಅದಕ್ಕೆ ನಾನು ಹೇಳಿದೆ. ಎಸ್, ಸರ್ಕಾರದ ಪ್ರತಿನಿಧಿ ಅಂದ್ರೆ ಮಂತ್ರಿ ಆಗ್ತಾರೆ. ಎಸ್ ಎಸ್, ಅದಕ್ಕೆ ನಾನು ಆಡಳಿತ ಪಕ್ಷ ಅಂದೆ. ಅಲ್ಲ, ಶಾಸಕ ಅಂತ ಹೇಳಿ. ಎಸ್ ಎಸ್, ಶಾಸಕರು ನೀವು, ಆಡಳಿತ ಪಕ್ಷದ ಶಾಸಕ, ಉತ್ತರ ಕರ್ನಾಟಕದ ಶಾಸಕರು. ಎಸ್ ಸರ್, ಹೇಳಿ. ಈಗ ಪ್ರತ್ಯೇಕ ಉತ್ತರ ಕರ್ನಾಟಕದ ಬೇಡಿಕೆ ಮುಂದಿಟ್ಟಿದ್ದಾರೆ ಉಮೇಶ್ ಕತ್ತಿ ಅವರು. ನೋಡಿದೆ ನಾನು, ನಮ್ಮ ಸ್ನೇಹಿತರಾದಂಥ ಉಮೇಶ್ ಕತ್ತಿ ಅವರು ಶಾಸಕರು, ನನ್ನ ಜೊತೆಗೇ ಅವರು ಶಾಸಕರಾಗಿದ್ದಾರೆ. 1985ರಿಂದ ನಾನು ಅವರು ಒಟ್ಟಿಗೆ ಶಾಸಕರು. ಕಳೆದ ಒಂದು 2-3 ವರ್ಷದಿಂದ ಅವರು ಕರ್ನಾಟಕವನ್ನು ಇಬ್ಬಾಗ ಮಾಡಬೇಕು, 2 ರಾಜ್ಯಗಳನ್ನು ಮಾಡಬೇಕಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದು ಸಾರಿ ಸಿಕ್ಕಾಗ ಹೇಳಿದ್ದೇನೆ,
ಇದು ಭಾಳ ಗಂಭೀರವಾಗಿ ಯೋಚನೆ ಮಾಡಿ ಹೇಳಿಕೆಯನ್ನು ಕೊಡಬೇಕಪ್ಪ, ಹಿಂಗೆಲ್ಲ ಕೊಡಬಾರ್ದು, ನೀವು ನನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳಿದ್ದೇನೆ ಅವ್ರಿಗೆ. ವಾಟ್ ಯು ಮೀನ್ ಹಂಗಂದ್ರೆ ಗಂಭೀರವಾಗಿ ಯೋಚನೆ ಮಾಡಿ ಹೇಳಿಕೆ ಕೊಡಬೇಕು ಅಂದರೆ ಸುಮ್ಮನೆ ನೋಡಿ, ಈಗ ಎರಡು ಮಾಡೋ ಏನು ಅವಶ್ಯಕತೆ ಇದೆ, ಹಾಗೆ ಹಗುರವಾಗಿ ಮಾತಾಡಬಾರ್ದಲ್ಲ. ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಟ ಮಾಡಿ ತ್ಯಾಗ ಮಾಡಿದಂಥ ಮಹನೀಯರು ಬೆಳಗಾವಿ ಜಿಲ್ಲೆಯವರೇ ಜಾಸ್ತಿ. ಎಸ್, ಕರ್ನಾಟಕದ ಏಕೀಕರಣ ಕರ್ನಾಟಕದವರು ಬಹುತೇಕ ಅಲ್ಲ, ಕೇಳಿ ಹೇಳ್ತೇನೆ, ಕರ್ನಾಟಕದ ಏಕೀಕರಣ ಆಗಬೇಕಾಗಿದ್ರೆ ಧಾರವಾಡ ಸೆಂಟರ್, ಹುಬ್ಳಿ ಧಾರವಾಡ, ಬೆಳಗಾವಿ ಇಸ್ ಆಲ್ಸೋ ಪಾರ್ಟ್ ಆಫ್ ದ್ಯಾಟ್. ಆಲೂರು ವೆಂಕಟರಾಯರು ಎಲ್ಲ ಹೆಸರು ಹೇಳ್ತಾ ಹೋದ್ರೆ ಎಲ್ಲರ ಹೆಸರನ್ನ ಹೇಳ್ತಾ ಹೋದ್ರೆ ಬೆಳಗಾವಿ ಧಾರವಾಡ ಜಿಲ್ಲೆಯವರೇ. ಎಲ್ಲಿ ಮುಂಬೈ ಕರ್ನಾಟಕದಲ್ಲಿ ಏಕೀಕರಣಕ್ಕಾಗಿ ಜ್ಞಾನದೇವ್ ದೊಡ್ಡಮೇಟಿ ಅವರು ಇರ್ಬೋದು, ಎಲ್ಲ ದೊಡ್ಡ ದೊಡ್ಡ ಕವಿಗಳು, ಸಾಹಿತಿಗಳು, ರಾಜಕಾರಣಿಗಳು, ಜನ. ಮತ್ತು ನಮ್ಮದು ಹೈದರಾಬಾದ್ ಕರ್ನಾಟಕ ಏರಿಯಾ, ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಏನು ನಮ್ಮ ಇದೆ, ನಮ್ಮಲ್ಲೂ ಕೂಡ ದೊಡ್ಡ ದೊಡ್ಡ ನೇತಾರರು ಗುಲ್ಬರ್ಗ ಕೇಂದ್ರವನ್ನಾಗಿಟ್ಟುಕೊಂಡು ಏಕೀಕರಣಕ್ಕಾಗಿ ಹೋರಾಟ ಮಾಡಿದಂಥ ದೊಡ್ಡ ದೊಡ್ಡ ನೇತಾರರು ನಮ್ಮ ಉತ್ತರ ಕರ್ನಾಟಕದಲ್ಲಿದ್ದಾರೆ. ಬಳ್ಳಾರಿ ಮಡ್ರಾಸ್ ಪ್ರಾಂತಕ್ಕೆ ಸೇರಿತ್ತು, ಮಂಗಳೂರು ಮಡ್ರಾಸ್ ಪ್ರಾಂತಕ್ಕೆ ಸೇರಿತ್ತು. 1953ರಲ್ಲಿ ಅವು ಮೈಸೂರು ರಾಜ್ಯಕ್ಕೆ ಬಂದವು, ನಾವು 56ರಲ್ಲಿ ಬಂದ್ವಿ. ಬಳ್ಳಾರಿಯಲ್ಲೂ ಕೂಡ ಭಾಳ ಜನ ನಾಯಕರು ಎಲ್ಲರೂ ಕೂಡ ಕರ್ನಾಟಕದ ಏಕೀಕರಣಕ್ಕಾಗಿ ಕನ್ನಡ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಮಾಡಬೇಕಂತ ಬಂದಂಥ ಸಂದರ್ಭದಲ್ಲಿ ಹೋರಾಟ ಎಷ್ಟರ ಮಟ್ಟಿಗಾಯಿತು ಅಂದರೆ, ಆಂಧ್ರವನ್ನು ಏಕೀಕರಣ ಮಾಡಲಿಕ್ಕೆ ಪೊಟ್ಟಿ ಶ್ರೀರಾಮುಲು ಉಪವಾಸ ಕುಂತು ಸತ್ತು ಹೋದ್ರಲ್ಲಿ. ನಮ್ಮಲ್ಲಿ ಹಲವಾರು ಜನ ಸ್ಟ್ರೈಕ್ಗಳು ಮಾಡಿ ಸತ್ತು ಹೋದ್ರು. ಶಂಕರೇಗೌಡ ಪಾಟೀಲ್ರು ಸತತ 8 ದಿನ ಉಪವಾಸ ಮಾಡಿದ್ರು ಗುಳ್ಕವ್ವ ಮೈದಾನದಲ್ಲಿ. ಹೋರಾಟ ಯಾರು ನಮ್ಮ ನಿಜಲಿಂಗಪ್ಪನವ್ರು ಇರ್ಬೋದು, ವೀರೇಂದ್ರ ಪಾಟೀಲ್ ಇರ್ಬೋದು, ವಿಶ್ವನಾಥ್ ರೆಡ್ಡಿ ಮುದ್ನಾಳ್ ಇರ್ಬೋದು, ನಮ್ಮ ಭಾಗದಲ್ಲಿ ಎಸ್.ಆರ್. ಬೊಮ್ಮಾಯಿ ಅವರು ವಕೀಲರು. ಅಲ್ಲ, ಹೆಸರುಗಳನ್ನ ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ಅದಕ್ಕೆ ಬಹಳ ಮುಖ್ಯವಾದಂಥ ಇವತ್ತು ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು, ಇವರೆಲ್ಲರೂ ಕೂಡ ಬಹಳ ಏಕೀಕರಣಕ್ಕಾಗಿ ಇವರೆಲ್ಲ ಉತ್ತರ ಕರ್ನಾಟಕದವರು. ಇವರೆಲ್ಲರೂ ಕೂಡ ಉತ್ತರ ಕರ್ನಾಟಕದವರು. ಕರ್ನಾಟಕದ ಏಕೀಕರಣ ಆಗಬೇಕು ಅಂದರೆ ಮಾತ್ರ ನಮ್ಮ ಅಭಿವೃದ್ಧಿ ಸಾಧ್ಯ ಅನ್ನೋದನ್ನು ಮನಗೊಂಡು ನಮ್ಮ ಪೂರ್ವಜರು ಈ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಉಮೇಶ್ ಕತ್ತಿ ಅವರಿಗೆ ಬಹುಶಃ ಇತಿಹಾಸ ಗೊತ್ತಿಲ್ಲ ಅಂತ ನನ್ನ ಭಾವನೆ. ಆದರೆ ಉಮೇಶ್ ಕತ್ತಿ ಅವರು ಹೇಳೋದಕ್ಕೆ ಕಾರಣ ಕೂಡ ಕೊಡ್ತಾರೆ. ಅವರು ಅಭಿವೃದ್ಧಿ ಆಗಿಲ್ಲ ಅಂದರೆ ನೀವು ಬಹುಶಃ ಇಲ್ಲಿ ಇಬ್ಬರು ಇದ್ದಾರಲ್ಲ, ನನ್ನ ಜೊತೆ ಗುಲ್ಬರ್ಗಾ ಸ್ಟುಡಿಯೋದಿಂದ ಹಾಗೂ ಬೆಳಗಾವಿ ಸ್ಟುಡಿಯೋದಿಂದ, ನಾನು ಮೊದಲು ಬೆಳಗಾವಿ ಸ್ಟುಡಿಯೋಗೆ ಹೋಗ್ತೇನೆ. ಭೀಮಪ್ಪ ಗಡದವ್ರೆ ಈಗ ಹೇಳಿದ್ದನ್ನ ಕೇಳಿಸ್ಕೊಂಡ್ರೆ ನೀವು, ರಾಯರೆಡ್ಡಿ ಅವ್ರು ಹೇಳಿದ್ದನ್ನ, ತ್ಯಾಗ ಬಲಿದಾನ ಎಲ್ಲವೂ ಇದೆ. ಹೀಗಿದ್ದೂ ಕೂಡ ಯಾಕೆ ಕೇಳ್ತೀರಿ ಪ್ರತ್ಯೇಕ ಉತ್ತರ ಕರ್ನಾಟಕವನ್ನು? ಅದನ್ನು ಮರಿತೀರಾ? ಪುಕ್ಸಟ್ಟೆ ಸಿಕ್ಕಿಲ್ಲ ನಮಗೆ ಈ ನಾಡು, ಅದನ್ನ ನೆನ್ಪಿಟ್ಕೋಬೇಕು ಅನ್ನೋ ಮಾತು ಹೇಳ್ತಿದ್ದಾರೆ ಅವರು. ಇಲ್ಲ ರೀ, ಏನಾಗಿದೆ ಪಾಪ ಬಸವರಾಜ ರಾಯರೆಡ್ಡಿ ಸಾಹೇಬರು ಅವ್ರು ಈ ಕಡೆ ತಿರುಗಾಡಂಗಿಲ್ಲ ರಸ್ತೆಗಳು. ನಮ್ಮದೇನಪ್ಪ ಅಖಂಡ ಕರ್ನಾಟಕವನ್ನು ಒಡೆಯಬೇಕು ಅಂತ ಭಾವನೆ ನಮ್ಮಲ್ಲಿ ಇಲ್ಲ. ಕರ್ನಾಟಕ ಏಕೀಕರಣ ಮಾಡ್ಬೇಕಂತ ಮೊದಲೆಲ್ಲ ನಾವು ಎಲ್ಲ ಹೋರಾಡಿದವರು ಉತ್ತರ ಕರ್ನಾಟಕ ಭಾಗದವರು. ಆದರೆ ತದನಂತರ ಇಲ್ಲೇನೂ ಅಭಿವೃದ್ಧಿ ಅನ್ನೋದಿಲ್ಲ. ಈಗ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ನಾವು ಕರ್ನಾಟಕದ 2ನೇ ದರ್ಜೆ ಪ್ರಜೆಗಳಾಗಿ ಬದುಕ್ತಾ ಇದ್ದೀವಿ ಉತ್ತರ ಕರ್ನಾಟಕ ಭಾಗದವರು. ತಾವೆಲ್ಲ ನೋಡ್ಬೋದು, ಇವತ್ತು ಯಾವುದೇ ರಸ್ತೆಗಳನ್ನ ತೆಗೆದುಕೊಡ್ರಿ, ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಎಷ್ಟು ಒಳ್ಳೆಯ ಗುಣಮಟ್ಟದ ರಸ್ತೆಗಳಿದಾವ, ನಮ್ಮ ಭಾಗದಲ್ಲಿ ಯಾವ ರೀತಿ ರಸ್ತೆಗಳಿದಾವ ಅದನ್ನು ಬೇಕಾದ್ರೆ ಮಾಹಿತಿ ಹಕ್ಕಿನಲ್ಲಿ ನಾನು ಮಾಹಿತಿ ತೆಗೆದುಕೊಡ್ತೀನಿ. ನಮ್ಮ ಭಾಗದಲ್ಲಿ ಎಲ್ಲ ಮೋಡ್ಕಾ ಬಸ್ಗಳು, ಆ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಏನು ಗ್ಯಾರೇಜ್ಗೆ ಹಾಕಿರ್ತಾರೆ ಅಂಥ ಬಸ್ಗಳು, ಈ ಬಸ್ಸಿನಲ್ಲಿ ಹೆರಿಗೆಗಳು ನಮ್ಮ ಭಾಗದಾಗ ಎಷ್ಟಾಗ್ಯಾವ ಹೆಣ್ಮಕ್ಳು ರಸ್ತೆಯಲ್ಲಿ, ಅವ್ರ ಭಾಗದಾಗ ಎಷ್ಟಾಗ್ಯಾವ ಮಾಹಿತಿ ತೆಗೀಲಿ. ಅದಲ್ಲದೆ ನಮ್ಮಲ್ಲಿ ನೀರಾವರಿ ಯೋಜನೆಗಳು ಬರೀ ಮಾತೆತ್ತಿರ ಕಾವೇರಿ ಯೋಜನೆ. ನಮ್ಮಲ್ಲಿ ಕೃಷ್ಣಾ ನದಿ ಇದೆ, ದೊಡ್ಡ ಪ್ರಮಾಣ ಯೋಜನೆ ಇದೆ, ಅದಕ್ಕೆ ಹಣ ಕೊಡ್ತಾ ಇಲ್ಲ. ಕಾಲುವೆಗಳು ರಿಪೇರಿ ಆಗಿಲ್ಲ, ರಸ್ತೆಗಳು ರಿಪೇರಿ ಇಲ್ಲ. ಇವತ್ತು ಶೈಕ್ಷಣಿಕವಾಗಿ ಕೂಡ ಸಂಪೂರ್ಣವಾಗಿ ಹಿಂದುಳಿದಿದ್ದು ಹೈದರಾಬಾದ್ ಕರ್ನಾಟಕ. ನಮ್ಮ ಸರ್ಕಾರ ಅಲ್ಲಿ ತಾರತಮ್ಯ ಮಾಡಿದ್ರಿಂದ ಅಲ್ಲ, ಹೇಳಿದ್ದೆಲ್ಲ ಕರೆಕ್ಟ್. ಅಭಿವೃದ್ಧಿ ಆಗಿಲ್ಲ ಅಲ್ಲಿ ರಾಜ್ಯ ಹೊಡೆದು ಬಿಡೋದ? ಅಭಿವೃದ್ಧಿ ಆಗಿಲ್ಲ ರಾಜ್ಯ ಹೊಡೆದು ಬಿಡೋದಾ? ರಾಜ್ಯ ಹೊಡೆಯೋದು ಅಂತನಾ? ಅಭಿವೃದ್ಧಿ ಆಗಿಲ್ಲ ಅನ್ನೋ ಕಾರಣಕ್ಕೆ ರಾಜ್ಯ ಹೊಡೆಯೋದು? ಅಭಿವೃದ್ಧಿ ಆಗ್ಬೇಕು ಅನ್ನೇ. ಎಸ್, ನಾವು ಕೂಡ ನಿಮ್ಮ ದನಿಗೆ ಸೇರ್ತೀವಿ. ಖಂಡಿತವಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅಲ್ಲಿ ಅಭಿವೃದ್ಧಿ ಆಗ್ಬೇಕು. ಇಲ್ಲಿಲ್ಲ, ಬರೀ ನೀವು ನೀವು ಸ್ಪೆಷಲ್ ಡಿಸ್ಕಷನ್ ಕರಿ, ಅಂಕಿ ಸಂಖ್ಯೆ ಕೊಡ್ತೀವಿ ನಾವು. ನಮ್ಮ ಭಾಗದಲ್ಲಿ ರಸ್ತೆಗಳ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. ಬೆಂಗಳೂರು ಕೇಳ್ರಿ ಸರ್, ಬೆಂಗಳೂರು
ಬೆಂಗಳೂರು ಮಹಾನಗರ ಪಾಲಿಕೆ 1,200 ಕೋಟಿ, ಬೆಳಗಾವಿ ಮಹಾನಗರ ಪಾಲಿಕೆ 100 ಕೋಟಿ. ತಪ್ಪೈತ್ರ ಸರ್ ಇದು? ಎಲ್ಲ ಹೀಗೆ ಇದೆ. ನಿಮಗೆ ಟ್ಯಾಕ್ಸ್ ಎಷ್ಟು ಬರ್ತದೆ ಬೆಂಗಳೂರಿಂದ? ಬರುತ್ತೆ, ಆದಾಯ ಎಷ್ಟಿದೆ ಅದನ್ನು ನೋಡ್ಬೇಕಲ್ಲ ಗಡದವ್ರೆ, ಅದು ಬೇರೆ ವಿಚಾರ. ಇಲ್ಲ, ನಾ ಹೇಳೋದು ಇಲ್ಲ ಸರ್. ನೀವ್ ಏನೇ ಅಂಕಿಅಂಶ ಕೊಟ್ಟರು ಕೂಡ ರಾಜ್ಯ ಹೊಡಿಬೇಕು ಅನ್ನುವಂಥದ್ದನ್ನೇ ಎಷ್ಟು ಸರಿ ಈಗ ಕೇಳ್ರಿ ಸರ್, ಹೇಳಿ ಸರ್ ಒಂದ್ ಕೇಳ್ರಿ, ಇಲ್ಲಿಲ್ಲ ಕೇಳ್ರಿ, ಮಗುವಿಗೆ ಹಾಲಿನ ಕೊರತೆ ಬಿದ್ದಾಗ ಮಾತ್ರ ಅದ ಅಳಾಕತ್ತೈತಿ ಮಗು. ಹಂಗ ನಮ್ಮಲ್ಲಿ ಅಭಿವೃದ್ಧಿ ಕೊರತೆ ಬಿದ್ದತಿ, ಪ್ರತ್ಯೇಕ ರಾಜ್ಯದ ಕೂಗು ಎದ್ದತಿ. ಇವತ್ತು ನಾ ಹೇಳಿಕ್ ಬಯಸ್ತಾ ಇದ್ದೀನಿ, ನಮ್ಮಲ್ಲಿ ಅಭಿವೃದ್ಧಿ ಮಾಡಿದ್ರಂದ್ರ ಪ್ರತ್ಯೇಕ ರಾಜ್ಯ ಕೂಗು ಆಗ್ತಾ ಇರ್ತಿರ್ಲಿಲ್ಲ. ಈ ಮಾತಿರ್ತೀರಿ ಬರೀ ದಕ್ಷಿಣ ಕರ್ನಾಟಕ. ಈ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀನಿ, ರಾಜಕೀಯವಾಗಿ ಸಹಿತ ನಮ್ಮಲ್ಲೆಲ್ಲ ತುಳು ಬಿಟ್ಟಿದ್ದಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಚಿ ಪೀಚಿ ಖಾತೆಗಳು ಎಲ್ಲ ಏನು ಉಪಯೋಗ ಇಲ್ಲದಂತ ಖಾತೆಗಳು, ಮತ್ತು ಸಚಿವ ಸಂಪುಟದಲ್ಲಿ ಒಳ್ಳೆಯ ಖಾತೆಗಳನ್ನ ಆ ಕಡೆ ಕೊಟ್ಟಿದ್ದಾರೆ. ಇವತ್ತು ಮತ್ತೆ ಮಾಡಕ್ ಹೊಂಟಿದ್ದಾರೆ ಉಪಮುಖ್ಯಮಂತ್ರಿಗಳನ್ನ. ಇವತ್ತು ಪರಮೇಶ್ವರಪ್ಪ ಸಾಹೇಬ್ರು ಮಾಡ್ಲಿ ನಮ್ಮ ಉತ್ತರ ಕರ್ನಾಟಕದವ್ರ ಮುಖ್ಯಮಂತ್ರಿಗಳನ್ನ ಯಾಕೆ ಮಾಡ್ತಾ ಇಲ್ಲ ಇವ್ರ? ಕಂಪ್ಲೀಟ್ ಉತ್ತರ ಕರ್ನಾಟಕವನ್ನು ರಾಜಕೀಯವಾಗಿ ಕೂಡ ನಿರ್ಲಕ್ಷ್ಯ ಮಾಡಿದ್ದಾರೆ ಇವರು. ಆದ್ರಿಂದ ಇವತ್ತ ನಾವು ಮತ್ತೊಂದು ಹೇಳಿಕ್ ಬಯಸ್ತಾ ಇದ್ದೀನಿ, ಇವತ್ತು 6 ತಿಂಗಳ ಈ ಸುವರ್ಣಸೌಧದಲ್ಲಿ ಸರ್ಕಾರ ಈ ಕಡೆ ಮಾಡಿ ಸರ್ 6 ತಿಂಗಳ ದಿನ ಸುವರ್ಣಸೌಧದಲ್ಲಿ ನಿಮ್ಮ ಸರ್ಕಾರ ಕಿತ್ಕೊಂಡ್ಬರಿ, ಇಲ್ಲಿ ಕೂತ್ ಕೆಲಸ ಮಾಡ್ರಿ. ಹಲವಾರು ಆಫೀಸ್ ಅಡ್ಡಾಡ್ತೀನಿ, ಅಲ್ಲಿ ವಾದಗಳು ಹೇಳ್ತಾರ ಅವ್ರು. ಉತ್ತರ ಕರ್ನಾಟಕ ಹೌದ್ರಿ ಸರ್, 6 ತಿಂಗಳು ಎಲ್ಲ ಸಚಿವಾಲಯ ಕಿತ್ಕೊಂಡ್ಬರಿ, ಇಲ್ಲಿ ಮುಖ್ಯಮಂತ್ರಿ ಈ ಭಾಗದ ಅಭಿವೃದ್ಧಿ ಆಗ್ತತಿ ನಿಮ್ಮ ಕಡೆಯಿಂದ. ಹೌದ್ರಿ ಅಭಿವೃದ್ಧಿ ಮಾಡಿದ್ರೆ ನೀವು ಹೇಳೋದು ಸರಿ ಇದೆ. ಅಲ್ಲ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಅಭಿವೃದ್ಧಿ ಆಗ್ಬೇಕಂದ್ರೆ ಒಪ್ಲೇಬೇಕು. ಬಸವರಾಜ ರೆಡ್ಡಿ ಅವರು ಉತ್ತರ ಕೊಡ್ಬೇಕು. ಬಸವರಾಜ ರೆಡ್ಡಿ ಅವರೇ ಅವ್ರು ಹೇಳೋದು ಕರೆಕ್ಟ್ ಇದೆ, ಅನ್ಯಾಯ ಆಗಿರೋದು ನಿಜ, ಪ್ರತ್ಯೇಕತೆ ಒಪ್ಪಲ್ಲ, ಆದ್ರೆ ಅಲ್ಲಿ ಅಭಿವೃದ್ಧಿ ಆಗ್ಬೇಕು. ನಮ್ಮ ಮಾತಾಡಲಿಕ್ಕೆ ಅವಕಾಶ ಕೊಡಿ. ಏನ್ ಹೇಳಿದ್ರಿ? ನಿಮ್ಗೆಲ್ಲ ಮಾತನ್ನ ಕೇಳಿದೆ ನಾನು. ಏನ್ ಹೇಳಿದ್ರಿ? ಅದ್ರಲ್ಲಿ ಒಂದು ಮಾತ್ರ ಸರಿ ಇದೆ. 6 ತಿಂಗಳ ನಮ್ಮ ವಿಧಾನಸೌಧ ಇದೆಯಪ್ಪ, ಬೆಳಗಾವಿನಲ್ಲಿ ಕಟ್ಟಿದ್ರಿ, ಇಲ್ಲಿನೂ ಕೂಡ ಸಚಿವಾಲಯ ಕೆಲಸ ಮಾಡಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ 100ಕ್ಕೆ 100 ಮಾರ್ಕ್ಸ್ ಹಾಕ್ತೇನೆ. ಆದ್ರೆ ಉಳಿದಂತ ನಿಮ್ಮ ಆರೋಪಗಳಲ್ಲಿ ಯಾವುದೇ ಹುರುಳಿಲ್ಲ. ನಾನು ಸ್ಪಷ್ಟಪಡಿಸ್ತೀನಿ, ಯಾಕಂತ ಕೇಳ್ರಿ. ನಾನು ಯಲಬುರ್ಗಾ ತಾಲೂಕು ಅಂದ್ರೆ ಒಂದು ನಿಮಿಷ ಕೇಳ್ರಿ, ನಿಮ್ಮ ಮಾತನ್ನು ಕೇಳಿದ್ದೇವೆ. ನಿಮ್ಮ ಮಾತನ್ನ ಬೆಳಗಾವಿ ಜಿಲ್ಲೆಯ 18 ವಿಧಾನಸಭಾ ಕ್ಷೇತ್ರಗಳನ್ನ ನಾನು ನೋಡಿದ್ದೇನೆ. ಅತ್ಯಂತ ಹಿಂದುಳಿದಂತ ತಾಲೂಕುಗಳು ಯಾವ್ದಾದಿದ್ರೆ ಹೈದರಾಬಾದ್ ಕರ್ನಾಟಕದಲ್ಲಿ. ಆಮೇಲೆ ಒಂದ್ ಮಾತನ್ನು ಸ್ಪಷ್ಟಪಡಿಸ್ತೀನಿ ನಿಮ್ಗೆ, ಇವತ್ತು ನೀರಾವರಿ ಅತ್ಯಂತ ಹೆಚ್ಚಿರೋದು ಉತ್ತರ ಕರ್ನಾಟಕದಲ್ಲಿ. ನೋಡಿ, ನೀವು ಕಾವೇರಿ ಅಂತಿರಲ್ಲ, ಕಾವೇರಿ ಬಗ್ಗೆ ಇಲ್ಲಿ ಜನ ಅಲರ್ಟ್ ಇದ್ದಾರೆ. ರಾಜಕಾರಣಿಗಳಿಗಿಂತ ಹೆಚ್ಚು ಅಲರ್ಟ್ ಇರೋರು ಯಾರೋ ಜನ ಗಲಾಟೆ ಮಾಡ್ತಾರೆ. ಆದ್ರೆ ನೀರಾವರಿ ನಿಮ್ಗೆ ಕಾವೇರಿಯಿಂದ ನೀರಾವರಿ ಎಷ್ಟಾಗ್ತದೆ? ನಮ್ಗೆ ಕೊಟ್ಟಿರೋದು ಕೇವಲ 270 TMC ನೀರು. ಯಾವುದು? ಕಾವೇರಿ ಟ್ರಿಬ್ಯುನಲ್ ಅಂದ್ರೆ ಹೇಮಾವತಿ, ಆರಂಗಿ, ಕಾವೇರಿ ಎಲ್ಲ ಸೇರಿ 1 TMCಗೆ 10,000 ಎಕರೆ ಆಗ್ತದೆ. ಅಂದ್ರೆ ಎಷ್ಟಾಗುತ್ತಪ್ಪ? 27 ಲಕ್ಷ ಎಕರೆ ಮಾತ್ರ ನೀರಾವರಿ ಆಗುತ್ತೆ. ಯಾವ್ದಕ್ಕೆ? ದಕ್ಷಿಣ ಭಾಗಕ್ಕೆ. ಉತ್ತರ ಕರ್ನಾಟಕಕ್ಕೆ ಎಷ್ಟಾಗ್ತದೆ? 1,006 TMC ನೀರನ್ನ ಕೊಟ್ಟಿದ್ದಾರೆ ಕೃಷ್ಣಾ ನದಿಗೆ. ಅಂದ್ರೆ ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ವರದಾ ಎಲ್ಲ ಸೇರಿ ಎಷ್ಟಾಗ್ತದೆ? 1 ಕೋಟಿಗಿಂತ ಹೆಚ್ಚಾಗ್ತದೆ. ಈಗಾಗಲೇ 70 ಲಕ್ಷ ಎಕರೆ ನೀರಾವರಿ ಉತ್ತರ ಕರ್ನಾಟಕದಲ್ಲಿದೆ. 70 ಲಕ್ಷ ಎಕರೆ. ಹೀಗಾಗಿ ನಿಮಗೆ ಈ ಪ್ರಶ್ನೆ ಬಹಳ ಸೂಕ್ತ. ಯಾಕಂದ್ರೆ ಇತ್ತೀಚೆಗಷ್ಟೇ ನೀವು ಮುಖ್ಯಮಂತ್ರಿಗೆ ಒಂದು ಪತ್ರ ಬರೆದಿದ್ದೀರಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ. ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕ ಬರ್ದಿಲ್ಲ. ಸ್ವಲ್ಪ ಅಲ್ಲಿ ಮಂತ್ರಿಗಳು ನಿಷ್ಕ್ರಿಯರಾಗಿದ್ದಾರೆ, ಅಲ್ಲಿ ಕ್ರಿಯಾಶೀಲರಾಗಿಲ್ಲ. ಪತ್ರದಲ್ಲಿದೆ ಕ್ರಿಯಾಶೀಲರಾಗಿಲ್ಲ ಅನ್ನೋ ಪದ ಇದೆ. ಹೇಳ್ತಾ ಇದ್ದೀನಿ. ಹಾಗಾಗಿ ನಾನು ಹೇಳ್ತಾ ಇರೋದನ್ನ ದಯವಿಟ್ಟು ನೋಡಿ. ನಾನು ಏನ್ ಹೇಳಿದೆ ನನ್ನ ಪತ್ರದಲ್ಲಿ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಅತ್ಯಂತ ಹೆಚ್ಚಿನ ಹಣ ಕೊಟ್ಟಂತ ಹಣ ಕೊಟ್ಟಿದ್ದು ಯಾವ್ದಾದ್ರು ಸರ್ಕಾರ ಇದೆ? ಸಿದ್ದರಾಮಯ್ಯ ಸರ್ಕಾರ. 600 ಕೋಟಿ ಕೊಟ್ಟಿದ್ದಾರೆ ಈ ವರ್ಷ. ಕಳೆದ ವರ್ಷದಿಂದ ಆ ಕಡೆ 60-65 ಕೋಟಿ ಕೊಡ್ತಾ ಇದ್ರು. ಅದು ಇಂಪ್ಲಿಮೆಂಟ್ ಆಗ್ಬೇಕು. ಯಾಕೆ ಹೇಳಿದೆ ಕೇಳ್ರಿ, ನಾನು ಹೇಳಿದ ಪತ್ರ ನೋಡ್ಬೇಕು ನಾವು. ಅದು ಇಂಪ್ಲಿಮೆಂಟ್ ಆಗ್ಬೇಕು. ನಮ್ಮ ಮಂತ್ರಿಗಳು ಇನ್ನೂ ಹೆಚ್ಚು ಕ್ರಿಯಾಶೀಲರಾಗಬೇಕಂತ ಬರ್ದೀನಿ, ಹೋದ ನಿಷ್ಕ್ರಿಯರಲ್ಲ. ಅಂದ್ರೆ ಯಾಕಂದ್ರೆ ಈಗ ನಮ್ದು ಹಿಂದುಳಿದಂತ ಏರಿಯಾ, ಆ ಏರಿಯಾದಲ್ಲಿ ಬೇರೆ ಕಡೆ ಮಿನಿಸ್ಟರ್ ಗತಿ 1 ರನ್ ಹೊಡೆದ್ರೆ ಆಗಲ್ಲ. ನಿಮ್ ಜೊತೆ ಚರ್ಚೆ ಮುಂದುವರಿಸ್ತೇನೆ ರಾಯರೆಡ್ಡಿ ಅವರೇ. 6 ಹೊಡಿಬೇಕು ನಮ್ಮ ಮಿನಿಸ್ಟರ್ ಅಂತ ಹೇಳಿದ್ ನಾನು. ರಾಯರೆಡ್ಡಿ ಅವರು ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಅಭಿವೃದ್ಧಿ ಆಗ್ಬೇಕಾಗಿದೆ ಅನ್ನೋ ಅರ್ಥದಲ್ಲೇ ಒಂದು ಪತ್ರವನ್ನ ಬರೆದಿದ್ರು. ಬಹುಶಃ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನ ಎಲ್ಲರೂ ಒಪ್ಲೇಬೇಕಾಗುತ್ತೆ. ಆದ್ರೆ ಪ್ರತ್ಯೇಕ ಆಗ್ಬೇಕು ಉತ್ತರ ಕರ್ನಾಟಕ ಅನ್ನೋದನ್ನ ಬಹುಶಃ ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ.
ಈ ಕುರಿತು ನಾರಾಯಣಗೌಡರನ್ನ ಕೂಡ ನಾನು ಮಾತನಾಡಿಸ್ಲಿಕ್ಕಿದೆ, ಚರ್ಚೆಯನ್ನು ಮುಂದುವರಿಸ್ತೇನೆ. ಅದಕ್ಕೂ ಮೊದಲು ನ್ಯೂಸ್ ಅವರ್ನಲ್ಲಿ ಒಂದು ಬ್ರೇಕ್ ತಗೊಳ್ತೇನೆ. ಬ್ರೇಕ್ಗೆ ಹೋಗ್ತಾ ನಾವು ಪಾಟೀಲ್ ಪುಟ್ಟಪ್ಪ ಅವರು ಏನು ಹೇಳಿದ್ರು, ಹಾಗೆ ಕೆಲವು ರಾಜಕೀಯ ನಾಯಕರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದೇನು ನೋಡ್ಕೊಂತ ಬ್ರೇಕ್ ತಗೊಳ್ಳೋಣ. ಉಮೇಶ್ ಕತ್ತಿ ಅವರು ಬಾಯಿ ಚಪಲ, ಇವತ್ತಲ್ಲ, ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗಲೂ ಮಾಡ್ತಾನೆ ಇದ್ದಾರೆ. ಇದಕ್ಕೆಲ್ಲ ನಾವು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಅದನ್ನು ಪೂರ್ಣ ನಾವು ತಾತ್ಸಾರ ಮಾಡಿದ್ದೇವೆ, ನಾವು ಲೆಕ್ಕದಲ್ಲೇ ಇಟ್ಕೊಂಡಿಲ್ಲ. ಅದು ಭಾರತೀಯ ಜನತಾ ಪಾರ್ಟಿ ನಿಲುವಿದೆ ತುಂಬ ಸ್ಪಷ್ಟವಾಗಿ. ಈ ಬರೀ ಪಕ್ಷದ್ದಲ್ಲ, ರಾಜ್ಯದ ಯಾವತ್ತೂ ಕೂಡ ಈ ಗಡಿ, ನೆಲ, ಜಲ ಈ ವಿಚಾರದಲ್ಲಿ ಎಲ್ಲ ಪಕ್ಷಾತೀತವನ್ನು ಒಂದಾಗಿದೆ. ಕತ್ತಿಯವರಿಗೆ ಕರ್ನಾಟಕ ಯಾವ ರೀತಿ ಆಯಿತು ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಅವರು ಈ ಹೋರಾಟದಲ್ಲಿ ಎಂದೂ ಇರಲಿಲ್ಲ. ಮತ್ತು ಅವರು ಈ ಕರ್ನಾಟಕ ಆಗಬೇಕು ಅಂತಕ್ಕಂಥ ಹೆರಿಗೆ ನೋವನ್ನು ಎಂದೂ ಅನುಭವಿಸಿಲ್ಲ. ಅವರು ಕರ್ನಾಟಕ ಎನ್ನುವುದನ್ನು ಒಂದು ರಾಜ್ಯ ಆಗಿ ಕಂಡು ಅದನ್ನು ಪ್ರತ್ಯೇಕ ಮಾಡಿ ಅದರ ಮುಖ್ಯಮಂತ್ರಿ ಆಗಬೇಕೆನ್ನುವ ಕನಸು ಕಾಣ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಕತ್ತೆಗಳು ಕೂಡ ಕನಸು ಕಾಣಬಹುದು, ಅದಕ್ಕೆ ಯಾರ ಅಭ್ಯಂತರವೂ ಇಲ್ಲ. ಆದರೆ ಈ ಕನ್ನಡ ನಾಡು ಅನೇಕ